ಫೋನ್ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ ಅಂತ 6 ವರ್ಷಕ್ಕೂ ಆರೋಪ ಮಾಡಿ. ಸರಿ, ಏನಾರು ಪ್ರೂಫ್ ಮಾಡಬೇಕಲ್ಲ. ನೋಡ್ರಿ, ಹಿಂದೆ ಜನತಾದಳದವರು ಆಡಳಿತ ಮಾಡೋ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಕೆಲವು ಸ್ವಾಮೀಜಿಗಳು ಸಮೇತ ಗೊತ್ತಲ್ಲ ಟ್ರ್ಯಾಪ್ ಆಗಿತ್ತು, ಬಂದಿತ್ತು. ಆ ಥರ ಏನಾದ್ರು ನಮ್ಮಲ್ಲಿ ನಿಖರವಾದಂಥ ಟ್ರ್ಯಾಪ್ ಆಗಿದೆ ಅನ್ನೋದು ಪ್ರೂವ್ ಆದರೆ ಆವಾಗ ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ತಗೋತಾರೆ. ಬಟ್ ಏನೂ ಹೇಳ್ದಲೇ ಗಾಳಿಲಿ ಗುಂಡೋಡಿಸೋ ಥರ ನಮ್ಮ ಅಶೋಕರು, ವಿರೋಧ ಪಕ್ಷ ನಾಯಕರು ಈ ಥರ ಮಾತನಾಡಿದ್ರೆ ಅರ್ಥ ಇಲ್ಲ. ನಮಗೆ ರೈತರ ಸಮಸ್ಯೆಗಳನ್ನ ಬಗೆಹರಿಸೋದು ನಮಗೆ ಮುಖ್ಯನೇ ವಿನ, ಸಾರ್ವಜನಿಕರ ಸಮಸ್ಯೆ ಬಗೆಹರಿಸೋದು ಮುಖ್ಯನೇ ವಿನ, ವಿರೋಧ ಪಕ್ಷ ನಾಯಕರಾಗಲಿ ಅಥವಾ ಜನತಾದಳದ ಮುಖಂಡರಾಗಲಿ ಅವ್ರ ಫೋನ್ನ ನಾವು ಕೇಳ್ಕೊಂಡು ನಮಗೇನು ಅವಶ್ಯಕತೆ ಇದೆ. ಬಿ ಜೆ ಪಿಯವ್ರು ರೈಸ್ ಮಾಡಿದ್ರು, ಪರ್ಟಿಕ್ಯುಲರಾಗಿ ತುಮಕೂರಿನ ಪ್ರಭಾವಿ ಸಚಿವರು ಅಂತ ಅದಕ್ಕೆ ಅವ್ರು ಉತ್ತರ ಕೊಟ್ಟರು. ಸೊ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಗೃಹ ಮಂತ್ರಿ ಹೇಳಿದ್ದಾರೆ, ಕಂಪ್ಲೇಂಟ್ ಕೊಡಲಿ, ತನಿಖೆ ಮಾಡಿಸ್ತೀನಿ ಅಂತೇಳಿ, ಉನ್ನತ ಮಟ್ಟದ ತನಿಖೆನೇ ಮಾಡಿಸ್ತೀನಿ ಅಂತ. ಕಂಪ್ಲೇಂಟ್ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ. ಕಂಪ್ಲೇಂಟ್ ಕೊಟ್ಟರೆ ಸರ್ಕಾರ ತನಿಖೆ ಮಾಡಿಸುತ್ತೆ. ಅದನ್ನು ಬಿಟ್ಟು ಈ ವಿರೋಧ ಪಕ್ಷದವರು ನಿಜವಾದಂಥ ಒಂದು ಸಮಗ್ರವಾದಂಥ ಬಜೆಟ್ಟು, 4 ಲಕ್ಷ ಕೋಟಿ ಮೀರಿದಂಥ ಬಜೆಟನ್ನು, 16ನೇ ಬಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಶಸ್ವಿಯಾಗಿ ಮಂಡಿಸಿ ಎಲ್ಲ ವರ್ಗದ ಜನರಿಗೆ ಕಾರ್ಯಕ್ರಮ ಕೊಟ್ಟು 52,000 ಕೋಟಿ 5 ಗ್ಯಾರಂಟಿಗೆ ದುಡ್ಡನ್ನು ಇಡೋದ್ರ ಮೂಲಕ ಎಲ್ಲ ಇತಿಮಿತಿನಲ್ಲಿ ಬಜೆಟನ್ನು ಕೊಟ್ಟಿದ್ದಾರೆ. ಮುಂದಿನ ವರ್ಷ ಸರ್ಪ್ಲಸ್ ಬಜೆಟನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ದಕ್ಕೆ ಉತ್ತರ ಕೇಳ್ಕೊಂಡು, ಕ್ಲಾರಿಫಿಕೇಷನ್ನ ಕೇಳ್ಕೊಂಡು ಅಥವಾ ಏನಾದ್ರು ಸಜೆಷನ್ ಕೊಡೋ ಅಂಥದ್ದು ಬಿಟ್ಬಿಟ್ಟು ಇದನ್ನು ನೆಪ ಅವ್ರ ಕೈಲಿ 15 ದಿವಸ ಫೇಲ್ ಆಗಿದ್ದರು ಅಸೆಂಬ್ಲಿನಲ್ಲಿ, ಕೌನ್ಸಿಲಲ್ಲಿ ಅಸೆಂಬ್ಲಿನಲ್ಲಿ ಫೇಲ್ ಆಗಿದ್ದರು. ಅವರೇನು ಸರ್ಕಾರಕ್ಕೆ ಕೇಳೋಕ್ಕೆ ಅವಕಾಶನೇ ಸಿಕ್ಕಿರಲಿಲ್ಲ. ಈ ಕೊನೆ ದಿವಸ ಇನ್ನೂ ಫೇಲ್ ಆಗ್ತೀವಿ ಅಂತೇಳಿ ಈ ಸಂದರ್ಭನ ಉಪಯೋಗಿಸ್ಕೊಂಡು, ಗೊತ್ತಿಲ್ಲ ಯಾರು ಚೀಟಿ ಕೊಟ್ಟರು, ಯಾಕೆ ಮಾತಾಡಿದ್ರು ಎತ್ನಾಡು, ನನಗೆ ಆ ವಿಚಾರ ಗೊತ್ತಿಲ್ಲ. ಕಂಪ್ಲೇಂಟ್ ಬಂದರೆ ತನಿಖೆ ಮಾಡಿಸ್ತಾರೆ, ತನಿಖೆ ಬಂದಾಗ ಇದೆಲ್ಲವೂ ಬರುತ್ತೆ. ತನಿಖೆ ಮಾಡ್ದಲೇ ನಾನು ಊಹಾಪೋಹಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೆ ಯಾಕ್ರಿ ಮುಜುಗರ ಆಗುತ್ತೆ? ಸಚಿವರು ಏನಾರ ಹನಿ ಟ್ರಾಪ್ಗೆ ಒಳಗಾಗವ್ರ? ಸಾರಿ, ಈಗ ನೀನು ದಾರಿಲಿ ಹೋಯ್ತಿದ್ಯಾ, ನಿನ್ನೂ ಏನೋ ಯಾವುದೋ ವಿಚಾರದಲ್ಲಿ ವಿಜಿ ಬಗ್ಗೆ ಇದು ಅದು ಅಂತ ಊಹಾಪೋಹ ಬಂದ್ಬಿಟ್ರೆ ನಿನಗೆ ಯಾಕೆ ಮುಜುಗರ ಮಾಡ್ಕೋತೀಯ? ಕೇಳ್ಕೊಳ್ಳಿ ಬಿಡ್ರಿ, ಮಾತಾಡ್ಕೊಳ್ಳಿ, ಚರ್ಚೆ ಆಗಲಿ ಬಿಡ್ರಿ. ರಾಜಣ್ಣನೇನು ಹನಿ ಟ್ರ್ಯಾಪ್ಗೆ ಒಳಗಾಗಿಲ್ವಲ್ಲ? ಯಾಕೆ ಹನಿ ಟ್ರ್ಯಾಪಿಗೆ ನನ್ನ ಮೇಲೂ ಪ್ರಯತ್ನ ಮಾಡಿದ್ರು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ವಾ? ಯತ್ನ ಅಂತ ಹೇಳಿದರು, ನಾನು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದೀನಿ ಅಂತ ಹೇಳಿದಾರಾ? ಅದು ಏನಾರ ಆಗಲಪ್ಪ, ಅಲ್ಟಿಮೇಟು ಎನ್ಕ್ವೈರಿ ಮಾಡಿದಾಗ ತಾನೇ ಗೊತ್ತಾಗೋದು. ಅದು ಗೊತ್ತಿಲ್ಲಪ್ಪ, ಅದು ಗೊತ್ತಿಲ್ಲ. ಖಾಸಗಿ ವ್ಯಕ್ತಿಯಿಂದ ಸುಪ್ರೀಂ ಕೋರ್ಟ್ಗೆ PL ಹಾಕಿದ್ದಾರೆ, ಅವರು ನ್ಯಾಯಾಧೀಶರು ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು ರಾಜಣ್ಣ ಅನ್ನೋ ಕಾರಣಕ್ಕೋಸ್ಕರ. ಇಲ್ಲ, ನನಗೆ ಪರ್ಫೆಕ್ಟಾಗಿ ನಾನು ಅಲ್ಲಿ ಇರಲಿಲ್ಲ ಹೌಸಲ್ಲಿ. ನಾನು ಅವತ್ತು ಕೌನ್ಸಿಲಲ್ಲಿದ್ದೆ. ಅಸೆಂಬ್ಲಿಲಿದ್ದವರು ಕೇಂದ್ರದವರು ಸಹ ಇನ್ವಾಲ್ವ್ ಇದೆ ಅಂತ ಹೇಳಿದ್ದಾರೆ ವಿನ ಜಡ್ಜಸ್ ವಿಚಾರ ಬಂದಿಲ್ಲ ಅಂತೇಳಿ ನನ್ನಲ್ಲಿ ಮಾತನಾಡಿದವರು ಹೇಳಿದ್ದಾರೆ. ಬಟ್ ಎಲ್ಲಿ ಹೇಳಿದ್ರು ಎಲ್ಲಿ ಬಿಟ್ಟರು ಅದನ್ನು ರೆಕಾರ್ಡು ಸಹಿತ ನಾನು ನೋಡದೇ ಇರೋದ್ರಿಂದ ನನ್ನ ಬಗ್ಗೆ ಮಾತಾಡೋಲ್ಲ. ಬಟ್ ಹಿಂದೆ ಏನಾಗಿತ್ತು, ಈ ಸ್ಟೇ ತಗೊಂಡಿದ್ದಾರೆ ಭಾಳ ಜನ, ನಾನು ಅವ್ರ ಹೆಸರೆಲ್ಲ ಹೇಳೋಕ್ಕೆ ಹೋಗಲ್ಲ. 48 ಜನನೇನೋ ಸ್ಟೇ ತಗೊಂಡ್ರು ಅಂತ ನಿಮ್ಮ ಟಿ ವಿಲೇ ಹೊಡೆದಿದ್ರು ಒಂದಷ್ಟು ಜನ. ಅಲ್ಲಿ ಕೇಂದ್ರದವರು ಕೆಲವರು ಇದ್ದಾರೆ, ಲೋಕಸಭಾ ಸದಸ್ಯರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು ಇದ್ದಾರೆ. ಆ ರೆಫರೆನ್ಸಲ್ಲಿ ಇವರು ಕೇಂದ್ರ ಮತ್ತು ರಾಜ್ಯದ ಅನೇಕರು ಈ ಒಂದು ಹೇಳಿದರೆ ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಹಳೇದು ನಿಮ್ಮ ಟಿ ವಿಗಳಲ್ಲೆಲ್ಲ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಅದನ್ನು ನಾನು ಇವಾಗ ಯಾಕೆ ಸುಮ್ಮನೆ ಪ್ರಸ್ತಾಪ ಮಾಡಿ ಅನಾವಶ್ಯಕವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಬೇರೆ ಯಾವ್ದಾರ ಹೊಸ ಬತ್ತಾದೆ ಯುಗಾದಿ ಒಳ್ಳೆ ಕೆಲಸ ಮಾಡೋಣ ನಡ್ರಪ್ಪ. ಮಳೆನೂ ಮೊನ್ನೆ ಮಳೆ ಬಿದ್ದಿದೆ, ಇನ್ನೂ ಜಾಸ್ತಿ ಮಳೆ ಬೀಳೋ ಅವಕಾಶ ಇದೆ ಏಪ್ರಿಲಲ್ಲಿ. ಬರ್ತಾವ್ರ? ಈಗ ಬಂತಾ? ಕೊಟ್ಮೇಲೆ ಮಾಡ್ತೀವಿ ಅಂತ ಹೇಳಿದಾರೆ, ಕೊಡಲಿ ಮಾಡ್ತಾರೆ. ಏಪ್ರಿಲಲ್ಲಿ ಒಳ್ಳೆ ಮಳೆ ಬೀಳುತ್ತೆ ಅಂತೇಳಿ ನಮ್ಮ ಇಲಾಖೆ ಪ್ರಕಾರ ಇದೆ.
ಜೊತೆಗೆ ಮೊನ್ನೆನೂ ಸಹ ಬೆಂಗಳೂರಿನಲ್ಲಿ ನಮ್ಮ ಮಳೆ ಮೈಸೂರಿನಲ್ಲಿ ಮಳೆ ಬಿದ್ದಿದೆ ಒಂದೆರಡು ದಿವಸ ಸ್ವಲ್ಪ. ಬಟ್ ಏಪ್ರಿಲ್ ಯುಗಾದಿ ನಂತರ ಮುಂಗಾರಿಗೆ ನಮಗೆ ಭಾಳ ಆಶಾದಾಯಕವಾಗಿರೋದ್ರಿಂದ ನಾವೆಲ್ಲ ಪ್ರಿಪೇರ್ ಆಗಿದ್ದೀವಿ, ಅಧಿಕಾರಿಗಳಿಗೆ ಹೇಳಿದ್ದೀನಿ. ಸೊ ಯಾವುದೇ ಬಿತ್ತನೆ ಅಥವಾ ಗೊಬ್ಬರ ಎಲ್ಲದಕ್ಕೂ ಸಂಪೂರ್ಣವಾಗಿ ನಮ್ಮ ಇಲಾಖೆ ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಬೆಳೆ ಬೆಳೀಲಿಕ್ಕೆ ಜನರಿಗೆ ಒಂದು ವಾತಾವರಣದ ಮತ್ತು ಮಳೆಯ ಹಸಿರಿತಲ್ಲಿ ಇದೆಯಾ ಅದಕ್ಕೆಲ್ಲಕ್ಕೂ ನಾವು ಪೂರಕವಾಗಿ ತಯಾರಾಗಿದ್ದೀವಿ. ಪಾಪ ಅವರ ಅನುಭವಸ್ಥ ಹೇಳಿದ್ದಾರೆ ಬಿಡಿ, ಏನು ಮಾಡೋಕ್ಕಾಗುತ್ತೆ. ಅವರು ಭಾಳ ದೀರ್ಘವಾದಂಥ ರಾಜಕೀಯದ ಅನುಭವ ಇರ್ತಕ್ಕಂಥವ್ರು. ಸೊ ಅವ್ರ ವಿಚಾರ ನಾನು ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಬಿಜೆಪಿ 18 ಶಾಸಕರನ್ನ ಅಮಾನತು ಮಾಡಿದ್ದಾರೆ, ಒತ್ತಡ ಆಗ್ತಾಯಿದೆ ಮತ್ತು ಯಾವುದೇ ಸರ್ಕಾರಿ ಕಾರ್ಯಕ್ರಮ ಬಿಜೆಪಿ ನಾಯಕರು ಭಾಗಿಯಾಗೋದ್ರಲ್ಲಿ ಬಹಿಷ್ಕಾರ ಮಾಡ್ತಾರೆ. ಬಿಜೆಪಿ ಪ್ರೀ ಬಜೆಟ್ ಮೀಟಿಂಗಲ್ಲೂ ಬಂದಿರಲಿಲ್ಲ. ಸರಿ, ಇದು ಅವರಿಷ್ಟ. ಬಟ್ ಆದರೆ ಅವತ್ತು ಇಡೀ ದೇಶದ ಜನ ನೋಡಿದ್ದಾರೆ, ರಾಜ್ಯದ ಜನ ನೋಡಿದ್ದಾರೆ. ಸೊ ವಿಡಿಯೋ ಸಿಕ್ಕಿದ್ರೆ ಪ್ರಪಂಚದಾದ್ಯಂತ ಕನ್ನಡಿಗರು ನೋಡಿದ್ದಾರೆ. ಸೊ ಪ್ರತಿಭಟನೆ ಮಾಡೋದನ್ನು ಅವ್ರ ಹಕ್ಕು, ಬೇಡ ಅಂತ ಹೇಳಿಲ್ಲ. ವಿರೋಧ ಮಾಡೋದನ್ನು ಬೇಡ ಅಂತ ಹೇಳಲಿಲ್ಲ. ಅವ್ರ ನಡವಳಿಕೆ ಎಷ್ಟರ ಮಟ್ಟಿಗಿತ್ತು, ಒಬ್ಬ ಸ್ಪೀಕರ್ ಇದಕ್ಕೆ ಸೀಟ್ ಹತ್ರ ಹೋಗಿ ಅವ್ರು ಯಾವ ರೀತಿ ನಡ್ಕೊಂಡ್ರು ಅದನ್ನು ಸರಿ ಅಂತ ಅವ್ರು ಡಿಪೆಂಡ್ ಮಾಡೋದಾದರೆ ಇದೊಂದು ದುರಾದೃಷ್ಟ ಅಷ್ಟೇ, ಏನು ಮಾಡಲಿಕ್ಕಾಗುತ್ತೆ. ನೋಡಿ, ಯಾವುದಾದ್ರು ಕಾನೂನು ಅಂತಂದರೆ ಕಾನೂನನ್ನು ಸಂವಿಧಾನದ ವ್ಯಾಪ್ತಿನಲ್ಲೇ ತರೋದು. ಸಂವಿಧಾನ ತಿದ್ದುಪಡಿಯಾಗಿದೆಯೋ ಸಂವಿಧಾನ ಬದಲಾವಣೆ ಯಾರೂ ಮಾಡಲ್ಲ. ಅದ್ರ ಬಗ್ಗೆ ನಮ್ಮದು ಒಂದೇ ನಿಲುವಿದೆ. ಕಾಂಗ್ರೆಸ್ ಪಕ್ಷ ಸಂವಿಧಾನದ ವಿಚಾರದಲ್ಲಿ ಅತ್ಯಂತ ಗೌರವವನ್ನು, ಅದು ನಮ್ಮ ಅವತ್ತಿನ ಪೂರ್ವಿಕರೇ ಮಾಡಿರ್ತಕ್ಕಂಥ ಸಂವಿಧಾನ. ಅನೇಕ ತಿದ್ದುಪಡಿಗಳಾಗಿರ್ಬೋದೇ ವಿನಃ ಬದಲಾವಣೆ ಇಲ್ಲ. ಅವರು ಯಾವ ಸಂದರ್ಭದಲ್ಲಿ ಯಾವ ವಿಚಾರದಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಸುಮ್ಮನೆ ಏನಾಗುತ್ತೆ, ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಅಂತ ತೆಗೆಯೋದು ಏನೋ ಅರ್ಥ ಇಲ್ಲಪ್ಪ. ಗೊತ್ತಿಲ್ಲ, ಹಂಗಾರೆ ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರೆ ಅಥವಾ ಅದಕ್ಕೇನಾದ್ರು ಇದಿದ್ದರೆ ಅವ್ರನ್ನೇ ಕ್ಲಾರಿಫಿಕೇಶನ್ ಕೇಳಿದ್ರೆ ನೀವು ಸೂಕ್ತ. ಈಗ ಸರ್ಕಾರದ ಸಚಿವರು ಶಾಸಕರ ಜೊತೆಗೆ ವಿರೋಧ ಪಕ್ಷದ ನಾಯಕರ ಫೋನ್ ಕೂಡ ಟ್ಯಾಪಿಂಗ್ ಆಗ್ತಾಯಿದೆ ಅಂತ ಆರೋಪ ಮಾಡಿ. ಸರಿ, ಏನಾದ್ರು ಪ್ರೂಫ್ ಮಾಡಬೇಕಲ್ಲ. ನೋಡ್ರಿ, ಹಿಂದೆ ಜನತಾದಳದವರು ಆಡಳಿತ ಮಾಡೋ ಸಂದರ್ಭದಲ್ಲಿ ಇನ್ಕ್ಲೂಡಿಂಗ್ ಕೆಲವು ಸ್ವಾಮೀಜಿಗಳು ಸಮೇತ ಗೊತ್ತಲ್ಲ ಟ್ರ್ಯಾಪ್ ಆಗಿತ್ತು, ಬಂದಿತ್ತು. ಆ ಥರ ಏನಾದ್ರು ನಮ್ಮಲ್ಲಿ ನಿಖರವಾದಂಥ ಟ್ರ್ಯಾಪ್ ಆಗಿದೆ ಅನ್ನೋದು ಪ್ರೂವ್ ಆದರೆ ಆವಾಗ ನಮ್ಮ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಅನ್ನೋದನ್ನು ತಗೋತಾರೆ. ಬಟ್ ಏನೂ ಹೇಳ್ದಲೇ ಗಾಳಿಲಿ ಗುಂಡೋಡಿಸೋ ಥರ ನಮ್ಮ ಅಶೋಕರು, ವಿರೋಧ ಪಕ್ಷ ನಾಯಕರು ಈ ಥರ ಮಾತನಾಡಿದ್ರೆ ಅರ್ಥ ಇಲ್ಲ. ನಮಗೆ ರೈತರ ಸಮಸ್ಯೆಗಳನ್ನ ಬಗೆಹರಿಸೋದು ನಮಗೆ ಮುಖ್ಯನೇ ವಿನ, ಸಾರ್ವಜನಿಕರ ಸಮಸ್ಯೆ ಬಗೆಹರಿಸೋದು ಮುಖ್ಯನೇ ವಿನ, ವಿರೋಧ ಪಕ್ಷ ನಾಯಕರಾಗಲಿ ಅಥವಾ ಜನತಾದಳದ ಮುಖಂಡರಾಗಲಿ ಅವ್ರ ಫೋನ್ನ ನಾವು ಕೇಳ್ಕೊಂಡು ನಮಗೇನು ಅವಶ್ಯಕತೆ